ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಮಮತಾ ಪಾಟೀಲ್. ಇದು ಡೇ 2 ಆಫ್ ಸಮರ್ ಕ್ಯಾಂಪ್. ಇವತ್ತು ನನ್ನ ಚಿಕ್ಕ ಮಗ ಕೂಡ ಬರ್ತಾ ಇದ್ದಾನೆ. ನಿನ್ನೆ ಅವನು ಬಂದಿರಲಿಲ್ಲ, ಸೊ ಹೀಗಾಗಿ ಇವತ್ತು ಅವನ ಸಮರ್ ಕ್ಯಾಂಪ್ ಕಿಟ್ ಸಿಗುತ್ತೆ. ಸೊ ಅವನು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದಾನೆ. ಲಾಂಗ್ ಅವರ್ಸ್ ಆಗಿರೋದ್ರಿಂದ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆ, ಮನೆಗೆ ಬರಬೇಕಾದ್ರೆ 5 ಗಂಟೆ ಆಗುತ್ತೆ. ತುಂಬಾ ಲಾಂಗ್ ಆಗಿರೋದ್ರಿಂದ ಅವಾಯ್ಡ್ ಮಾಡ್ತಾ ಇದ್ವಿ. ಸೊ ಇದು ಇವತ್ತಿನ ಬ್ರೇಕ್ಫಾಸ್ಟ್. ಸೊ ಫಸ್ಟ್ ನಮ್ಮ ಆ್ಯಕ್ಟಿವಿಟಿ ಬಂದುಬಿಟ್ಟು ಡ್ರಾಮ್ ಜಾಮ್. ಲೈವ್ ಮ್ಯೂಸಿಕ್ ಇರುತ್ತಲ್ಲ, ಅದರ ಒಂದು ಥ್ರಿಲ್ಲೇ ಬೇರೆ ಇರುತ್ತೆ. ಯಾರು ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ ಅವ್ರಿಗೆ ಗೊತ್ತಾಗುತ್ತೆ. ಲೈವ್ ಮ್ಯೂಸಿಕ್ ಇಟ್ ಹ್ಯಾಸ್ ಅ ಡಿಫ್ರೆಂಟ್ ಲೆವೆಲ್ ಆಫ್ ಎಕ್ಸೈಟ್ಮೆಂಟ್ ಆ್ಯಂಡ್ ಡಿಫ್ರೆಂಟ್ ಲೆವೆಲ್ ಆಫ್ ಎಂಜಾಯ್ಮೆಂಟ್ ಅಂತಲೇ ಹೇಳ್ಬೋದು. ಲೈವ್ ಆಗಿ ಬೀಟ್ಸ್ ಬರ್ತಾಯಿದ್ರೆ ಯು ಫೀಲ್ ದ ಮ್ಯೂಸಿಕ್. ನನಗಂತೂ ಡ್ರಾಮ್ ಜಾಮ್ ಒನ್ ಆಫ್ ದ ಫೇವ್ರೆಟ್ ಬ್ಯಾಂಡ್ ಅಂತಲೇ ಹೇಳ್ಬೋದು. ಸ್ಕೂಲಲ್ಲಿ ನನಗೆ ಯಾವುದಾದ್ರೂ ತುಂಬಾ ಇಷ್ಟ ಅಂದರೆ ಅದು ಡ್ರಾಮ್ ಜಾಮ್. ಸೊ ನೋಡ್ಬೋದು ಎಲ್ಲ ಟೀಚರ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ. ಅಂದರೆ ನಮ್ಮ ಮ್ಯೂಸಿಕ್ ಟೀಚರ್ಸ್ ಎಲ್ಲ ಹಾಡ್ತಾ ಇದ್ದಾರೆ. ಮತ್ತು ಡ್ರಾಮ್ ಜಾಮ್ ಅವರು ಬ್ಯಾಂಡ್ ಅಂದರೆ ಒಬ್ಬರು ಗಿಟಾರ್ ಬಾರಿಸ್ತಾ ಇದ್ದಾರೆ, ಒಬ್ಬರು ಜಾಸ್ ಡ್ರಮ್ ಬಾರಿಸ್ತಾ ಇದ್ದಾರೆ, ಒಬ್ಬರು ಪಿಯಾನೋ ಬಾರಿಸ್ತಾ ಇದ್ದಾರೆ. ಸೊ ಎಲ್ಲ ಟೀಚರ್ಸ್ ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಒನ್ಸ್ ಅಗೇನ್ ನಮ್ಮ ಕರಾಟೆ ಟೀಚರ್ ಮೂನ್ ವಾಕ್ ಮಾಡ್ತಾ ಇದ್ದಾರೆ. ತುಂಬ ಒಳ್ಳೆ ವ್ಯಕ್ತಿ, ಈಸ್ ವೆರಿ ಗುಡ್ ಪರ್ಸನ್. ನೋಡ್ಬೋದು ಇವರು ಹಾಸ್ಟೆಲ್ ವಾರ್ಡನ್ ಅಂದರೆ ಅಡ್ಮಿನ್ ಅವರು ಕೂಡ ತುಂಬ ಚೆನ್ನಾಗಿ ಹಾಡ್ತಾರೆ, ಮ್ಯೂಸಿಕ್ ಕೂಡ ಬಾರಿಸ್ತಾರೆ. ಇನ್ನೊಬ್ಬರು ಫೀಮೇಲ್ ಸಿಂಗರ್ಸ್ ಅವರು ಬಂದುಬಿಟ್ಟು ಮ್ಯೂಸಿಕ್ ಟೀಚರ್ ಸೋನಮ್ ಮ್ಯಾಮ್ ಅಂತ ಹೇಳಿ. ಸೊ ಇನ್ನೊಬ್ಬರು ಇಂಗ್ಲೀಷ್ ಟೀಚರ್ ತುಂಬ ಚೆನ್ನಾಗಿ ಹಾಡ್ತಾರೆ. ಈ ಬೆಂಗಾಲೀಸ್ ಇರ್ತಾರಲ್ಲ, ಅವ್ರಿಗೆ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬರುತ್ತೆ. ಏನಾದರೂ ಒಂದು ಟ್ಯಾಲೆಂಟ್ ಇದ್ದೇ ಇರುತ್ತೆ ಅವರಲ್ಲಿ. ಸೊ ನೀವು ಕೂಡ ಎಂಜಾಯ್ ಮಾಡಿ ಯಾವ ರೀತಿಯಾಗಿ ಅವ್ರು ಹಾಡ್ತಾ ಇದ್ದಾರೆ ಅಂಥೇಳಿ. ನಾವು 3 ಜನನು 3 ಡಿಫ್ರೆಂಟ್ ಗ್ರೂಪ್ಸಲ್ಲಿದ್ವಿ. ಸೊ ಮಧ್ಯ ಹೋಗಿ ನಾನು ಚೆಕ್ ಆನ್ ಮಾಡ್ತಾ ಇರ್ತೀನಿ ಮಕ್ಕಳೇನು ಮಾಡ್ತಾ ಇದ್ದಾರೆ ಅಂತೇಳಿ. ನಮ್ಮ ಚಿಕ್ಕ ಮಗನಿಗೆ ಕಿಟ್ ಸಿಕ್ಕಿದೆ ನೋಡಿ. ಅವನು ಸಮ್ಮರ್ ಡ್ರೆಸ್ಸಲ್ಲಿ ಯಾವ ರೀತಿಯಾಗಿ ಕಾಣ್ತಾ ಇದ್ದಾನೆ ಅಂತ ತುಂಬಾ ಅವನು ಕೂಡ ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ನಾನು ಹೇಳಿದಾಗೆ ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡೋದಕ್ಕಿಂತ ಮುಂಚೆ, ಮಕ್ಕಳು ಮಾಡೋದಕ್ಕಿಂತ ಮುಂಚೆ ಟೀಚರ್ ಮಾಡಿ ನೋಡ್ತಾರೆ ಎಷ್ಟು ಸೇಫ್ ಆಗಿದೆ ಅಂತ ಹೇಳಿ. ಇದು ಸೇಫ್ಟಿ ಪ್ರಿಕಾಷನ್ಗೋಸ್ಕರ ಸೊ ಮ್ಯಾಮ್ ಮಾಡ್ತಾ ಇದ್ದಾರೆ. ಅದಾದ ನಂತರ ಮಕ್ಕಳೆಲ್ಲ ಮಾಡ್ತಾರೆ. ಅಂದಹಾಗೆ ನಾನು ವೆಸ್ಟ್ ಬೆಂಗಾಲ್ ಅಂದರೆ ಪಶ್ಚಿಮ ಬಂಗಾಳದ ಒಂದು ಜನರ ಬಗ್ಗೆ ಮಾತಾಡ್ತಾ ಇದ್ದೆ. ಇಲ್ಲಿ ಬಂದುಬಿಟ್ಟು ನಾನು ಬಿಹಾರದಲ್ಲಿದ್ದರೂ ಕೂಡ ಮ್ಯಾಕ್ಸಿಮಮ್ ಜನರು ನಮ್ಮ ಸ್ಕೂಲಲ್ಲಿ ವೆಸ್ಟ್ ಬೆಂಗಾಲಿಂದ ಇದ್ದಾರೆ. ಅವ್ರು ನೋಡಿದರೆ ಏನನ್ಸುತ್ತೆ ಅಂದರೆ ಅವರು ತುಂಬಾ ಟ್ಯಾಲೆಂಟೆಡ್ ಆಗಿರ್ತಾರೆ. ಓದಿನ ಬದಲಾಗಿ ಅವ್ರದ್ದು ಏನಾದರೂ ಅವ್ರ ಹತ್ರ ಒಂದು ಸ್ಕಿಲ್ ಸೆಟ್ ಇರುತ್ತೆ. ದೇ ಆರ್ ವೆರಿ ಗುಡ್ ಎಟ್ ಸಿಂಗಿಂಗ್, ಆರ್ಟ್ ಆ್ಯಂಡ್ ಕ್ರಾಫ್ಟ್, ಮ್ಯೂಸಿಕ್, ಆ ರೀತಿಯಾಗಿ ಇರುತ್ತೆ. ಅಂದರೆ ನಾನು ಪರ್ಸ್ನಲ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೇನು ಅಂತಂದರೆ ನಮ್ಮ ಕಡೆಯಲ್ಲಿ ಆ ಸ್ಕಿಲ್ ಸೆಟ್ ಕಮ್ಮಿ ಇರುತ್ತೆ. ಸೊ ನೋಡ್ಬೋದು ನನ್ನ ದೊಡ್ಡ ಮಗ ಜಿಪ್ ಲೈನ್ ಮಾಡ್ತಾ ಇದ್ದಾನೆ. 2 ಡಿಫ್ರೆಂಟ್ ಜಿಪ್ ಲೈನ್ ಅಂದರೆ ಅರೇಂಜ್ ಮಾಡಿದರು. ದೊಡ್ಡ ಮಕ್ಕಳಿಗೋಸ್ಕರ ಹೈ ಲೆವೆಲಲ್ಲಿ ಜಿಪ್ ಲೈನ್ ಮಾಡಿದರು. ನಿನ್ನೆ ತೋರಿಸಿದೆ. ಇವರು ಅಂದರೆ ನರ್ಸರಿ ಟು 2 ಗ್ರೇಡ್ 2 ಅವ್ರಿಗೆ ನಮ್ಮ ಮಹಾಮಾಯ ಬಿಲ್ಡಿಂಗಲ್ಲೇ ಚಿಕ್ಕ ಲೆವೆಲಲ್ಲಿ ಜಿಪ್ ಲೈನ್ ಮಾಡಿದರು. ಅಂದರೆ ಎಲ್ರಿಗೂ ಕೂಡ ಎಕ್ಸ್ಪೀರಿಯೆನ್ಸ್ ಆಗಲಿ, ಅವರೊಂದು ಎಕ್ಸ್ಪೀರಿಯೆನ್ಸನ್ನು ಪಡೀಲಿ. ಜಿಪ್ ಲೈನ್ ಬಗ್ಗೆ ಅಂದರೆ ಹೈಟ್ ಬಗ್ಗೆ ಯಾವುದೇ ಒಂದು ಹೆದರಿಕೆ ಬೇಡ ಅನ್ನೋದಕ್ಕೋಸ್ಕರ ಈ ಜಿಪ್ ಲೈನನ್ನು ಚಿಕ್ಕ ಮಕ್ಕಳಿಗೆ ಮಾಡಿದರು. ಸೊ ಇದು ಚಿಕ್ಕ ಮಕ್ಕಳಿಗೆ ದೊಡ್ಡ ಮಕ್ಕಳಿಗೆ ಎರಡು ಡಿಫ್ರೆಂಟ್ ಆದಂಥ ಎಲ್ಲ ಆ್ಯಕ್ಟಿವಿಟಿಗಳನ್ನು ಸಪ್ರೇಟಾಗಿ ಮಾಡಿದರು. ಇದು ನೋಡಿ, ಚಿಕ್ಕ ಮಕ್ಕಳ ಬರ್ಮಾ ಬೀಚ್, ದೊಡ್ಡ ಮಕ್ಕಳ ಬರ್ಮಾ ಬೀಚ್ ಬೇರೆ ಥರ ಇದೆ. ಸೊ ಇಲ್ಲಿ ನೋಡಿಬಿಟ್ಟು ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಒಂದು ವಾಟರ್ ಆ್ಯಕ್ಟಿವಿಟಿ ನಡೀತಾ ಇದ್ದಾರೆ. ನೋಡಿ ನನ್ನ ಚಿಕ್ಕ ಮಗ ಯಾವ ರೀತಿ ಚಿಲ್ ಮಾಡ್ತಾ ಇದ್ದಾನೆ ಅಂಥೇಳಿ. ನಾನು ಮಧ್ಯೆ ಬಂದು ನೋಡ್ತಾ ಇರ್ತೀನಿ. ಇವರು ಏನು ಕ್ಯಾಪ್ ಹಾಕ್ಕೊಂಡಿದ್ದಾರಲ್ಲ, ಅವರು ನರ್ಸ್, ನಮ್ಮ ಇನ್ಫರ್ಮರಿಯಲ್ಲಿ ಇರ್ತಾರೆ. ತುಂಬ ಒಳ್ಳೆ ವ್ಯಕ್ತಿ. ಅವರು ಕೂಡ ತುಂಬ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ, ಎಂಜಾಯ್ ಮಾಡ್ತಾ ಇದ್ದಾರೆ, ಮಕ್ಕಳನ್ನೆಲ್ಲ ಎಂಗೇಜ್ ಆಗಿಡ್ತಾ ಇದ್ದಾರೆ. ನೋಡ್ಬೋದು ನೀವು. ಯಾವುದೇ ಒಂದು ಇವೆಂಟನ್ನು ತೆಗೆದುಕೊಂಡ್ರೂ ಕೂಡ ಡೇ 2 ಏನಿರುತ್ತಲ್ಲ ಅದು ಮೋಸ್ಟ್ ಎಕ್ಸೈಟಿಂಗ್ ಆಗಿರುತ್ತೆ. ಡೇ 2 ಅಲ್ಲೇ ತುಂಬಾ ಆ್ಯಕ್ಟಿವಿಟೀಸ್ ನಡೆಯುತ್ತೆ. ಸೊ ಇದು ನನ್ನ ಚಿಕ್ಕ ಮಗನ ಜಿಪ್ ಲೈನ್. ನೋಡ್ಬೋದು ಎಷ್ಟು ಅಲ್ಲಿ ಹೊರಗಡೆಯಿಂದ ಬಂದವರಂತಿದ್ದಾರೆ, ಟೀಚರ್ ಕೂಡ ಇದ್ದಾರೆ, ಸೇಫ್ಟಿ ಪ್ರಿಕಾಷನ್ಸ್ ಕೂಡ ಕೊಡ್ತಾ ಇದ್ದಾರೆ. ಇಲ್ಲಿ ಒಬ್ಬರು ಟೀಚರ್ ಕೆಳಗಡೆ ಕೂಡ ಇದ್ದಾರೆ. ನಾನು ಅದೇ ಮೂಮೆಂಟ್ಗೆ ಹೋಗಿದ್ದೆ. ಲಕ್ಕೀಲಿ ನನ್ನ 2 ಮಕ್ಕಳು ಜಿಪ್ ಲೈನ್ ಮಾಡಬೇಕಾದ್ರೆ ನಾನು ಅಲ್ಲೇ ಸಮ್ವೇರ್ ಅರೌಂಡ್ ಇದ್ದೆ. ಸೊ ಹೀಗಾಗಿ ವಿಡಿಯೋನ ತೆಕ್ಕೊಳ್ಳೋಕ್ಕಾಯಿತು. ಇಲ್ಲಾಂದರೆ ತುಂಬ ಕಷ್ಟ ಆಗ್ತಾಯಿತ್ತು. ನೋಡ್ಬೋದು ಅವನು ಕೂಡ ತುಂಬಾ ಎಕ್ಸೈಟೆಡ್ ಆಗಿದ್ದಾನೆ, ಖುಷಿಯಾಗಿ ಕಾಣಿಸ್ತಾ ಇದ್ದಾನೆ.
ಚಿಕ್ಕ ಮಕ್ಕಳಿಗೆ ಆ್ಯಕ್ಚುಲಿ ಹೆದರಿಕೆ ಇರೋದಿಲ್ಲ. ಹೆದರಿಕೆ ಅನ್ನೋದು ನಾವು ದೊಡ್ಡವರು ಮಕ್ಕಳಲ್ಲಿ ಇನ್ಕಲ್ಕೇಟ್ ಮಾಡ್ತೀವಿ. ನಾವು ಅರೆ ಅರೆ ಅಂತ ಹೇಳಿಬಿಟ್ಟು ಅವ್ರಿಗೆ ಹೆದರಿಸ್ತಾ ಇರ್ತೀವಿ. ಸೊ ಇವತ್ತಿನ ಲಂಚ್ ಬಂದುಬಿಟ್ಟು ಚೈನೀಸ್ ಲಂಚ್ ಇತ್ತು. ಇವರು ನಮ್ಮ ಮ್ಯೂಸಿಕ್ ಟೀಚರ್ ಸೋನಮ್ ಮ್ಯಾಮ್ ಅಂಥೇಳಿ. ಮಕ್ಕಳು ನೋಡಿ ಅವರೆಲ್ಲ ಗ್ರೂಪ್ ವೈಸ್ ಆಗಿ ಕೂತಿದ್ದಾರೆ. ಸೊ ಇದು ವೆರೈಟಿ ಆಫ್ ಫುಡ್ ಕೊಡ್ತಾಯಿದ್ರು. ಸ್ಪೆಷಲ್ ಫುಡ್ಸ್ ಎಲ್ಲ ಸಮರ್ ಕ್ಯಾಂಪಲ್ಲಿತ್ತು. ಮಕ್ಕಳು ಎಂಜಾಯ್ ಮಾಡಿದ್ರು. ಅದಾದ ನಂತರ ನಾವು ಅಂದರೆ ಲೈಬ್ರರಿಗೆ ಹೋದ್ವಿ. ಇವರು ನಮ್ಮ ಇಂಗ್ಲೀಷ್ ಟೀಚರ್. ಅದಾದಮೇಲೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇತ್ತು. ಇವತ್ತು ಮೂವಿ ಟೈಮ್, ಮೂವಿ ನೋಡ್ತಾ ಇದ್ದೀವಿ. ಮೂವಿ ನೋಡಿದ ಆದಮೇಲೂ ಕೂಡ ಟೈಮ್ ಇತ್ತು. ಹೀಗಾಗಿ ಒಂದು ಆರಿಗ್ಯಾಮಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಡಿಪಾರ್ಟ್ಮೆಂಟಿಂದ ಆರ್ಗನೈಸ್ ಮಾಡಲಾಗಿತ್ತು. ಅಷ್ಟೆಲ್ಲ ಆದರೂ ಕೂಡ ಇನ್ನೂ ಟೈಮ್ ಇತ್ತು. ಮಕ್ಕಳನ್ನ ಎಂಗೇಜ್ ಮಾಡಿಡೋದು ತುಂಬಾ ಇಂಪಾರ್ಟೆಂಟು. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಮಕ್ಕಳು ಕೂಡ ಬೋರ್ ಆಗಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅವ್ರ ಎಂಗೇಜ್ಮೆಂಟಾಗಿ ಟೀಚರ್ಸ್ ಎಲ್ಲ ಏನು ಮಾಡ್ತಾ ಇದ್ದಾರೆ ನೀವೇ ನೋಡಿ. ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಮಕ್ಕಳ ಎಂಗೇಜ್ಮೆಂಟಿಗೆ ಲಾಸ್ಟ್ ಆಪ್ಷನ್ ಅಂದರೆ ಟೀಚರ್ ಎಂಟರ್ಟೈನ್ ಮಾಡೋದಷ್ಟೇ. ಎಲ್ಲ ಕಡೆ ನಾವು ಇದನ್ನೇ ಮಾಡ್ತಾ ಇರ್ತೀವಿ. ಎಲ್ಲಾದರೂ ಏನಾದರೂ ಅಂದರೆ ಲ್ಯಾಕ್ ಇದೆ ಅಂತ ಹೇಳಿದರೆ ಟೀಚರ್ಸ್ ವಿ ಕಮ್ ಫಾರ್ವರ್ಡ್ ಆ್ಯಂಡ್ ಡೂ ಸಮ್ ಎಕ್ಸೈಟಿಂಗ್ ಥಿಂಗ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.